ಇವತ್ತು ದರ್ಶನ್ ಅವರು ಇಲ್ಲ. ಒಬ್ಬರು ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು, ಎಷ್ಟು ವರ್ಷಗಳು. ಇವತ್ತು ದರ್ಶನ್ ಇಲ್ದಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್. ಗ್ರಹಣ ಹಿಡ್ಕೊಂಡ್ಬಿಟ್ಟಿದೆ ಕನ್ನಡ ಚಿತ್ರರಂಗಕ್ಕೆ. ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡ್ ಸೆಟ್ಟರ್ ಸಿನಿಮಾಗಳನ್ನು ಕೊಟ್ಟಿರುವ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಇವರು ನಿರ್ದೇಶಿಸಿದ ಸಿನಿಮಾಗಳು ಇಂದಿಗೂ ಚರ್ಚೆಯನ್ನು ಹುಟ್ಟಾಕುತ್ತವೆ. ಕಳೆದ 3-4 ವರ್ಷಗಳಿಂದ ಗ್ರಹಣ ಕವಿದಿರುವ ಚಿತ್ರರಂಗದ ಬಗ್ಗೆ ಕಾರ್ಯಕ್ರಮವೊಂದರಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಚಿತ್ರರಂಗವನ್ನು ಉಳಿಸುವ ಕೆಲಸ ಮಾಡಬೇಕಿದೆ ಎಂದು ಹೇಳಿದ್ದಾರೆ. ದರ್ಶನ್ ಜೈಲು ಸೇರಿದ್ದರಿಂದ ಕನ್ನಡ ಚಿತ್ರರಂಗದಲ್ಲಿ ದುಡಿಯುವ ಅದೆಷ್ಟೋ ಮಂದಿ ಕೆಲಸ ಕಳೆದುಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಚಿತ್ರರಂಗದಲ್ಲಿ ದುಡಿಯುವ ಲೈಟ್ಮ್ಯಾನ್ಗಳು, ಕಾರ್ಪೆಂಟರ್ಗಳು, ಟೈಲರ್ಗಳು, ಪೇಂಟರ್ಗಳು, ಡ್ರೈವರ್ಗಳು, ಊಟ ಕೊಡುವವರು, ಪ್ರೊಡಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡುವವರ ಬದುಕಿನ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಗ್ರಹಣ ಹಿಡಿದುಕೊಂಡಿದೆ. ಎಲ್ಲಾ ಗ್ರಹಣಗಳು 3-4 ಗಂಟೆಗೆ ಬಿಟ್ಟು ಹೋಗುತ್ತೆ. ಆದರೆ ಈ ಗ್ರಹಣ 3-4 ವರ್ಷಗಳಿಂದ ಹಿಡಿದುಕೊಂಡೇ ಇದೆ. ಇದು ಯಾವತ್ತೂ ಬಿಡುತ್ತೋ ಗೊತ್ತಿಲ್ಲ. ಚಿತ್ರರಂಗಕ್ಕೆ ಒಂದಲ್ಲ ಒಂದು ಗಂಡಾಂತರಗಳು ಎದುರಾಗುತ್ತಿವೆ. ಯಾಕಂದ್ರೆ ದೊಡ್ಡ ಹೀರೋಗಳಲ್ಲಿ ಪುನೀತ್ ಒಬ್ಬರು ಕೈ ಬಿಟ್ಟು ಹೋದರು, ಇನ್ನೊಬ್ಬರದ್ದು ನಿಮಗೆಲ್ಲ ಗೊತ್ತೇ ಇದೆ ಎಂದು ದರ್ಶನ್ ಜೈಲು ಸೇರಿದ ಬಗ್ಗೆ ಹೇಳಿದ್ದಾರೆ. ಒಂದು ಸಿನಿಮಾ ಮಾಡುವಾಗ ಹೀರೋ, ಡೈರೆಕ್ಟರ್ ಅಷ್ಟೇ ಅಲ್ಲ, ಕಾರ್ಮಿಕರು ಕೂಡ ಕೆಲಸ ಮಾಡುತ್ತಿರುತ್ತಾರೆ. ಅವರ ಬದುಕನ್ನು ನೋಡಬೇಕಿದೆ ಎಂದು ಹೇಳಿದ್ದಾರೆ. ಒಂದು ಚಿತ್ರರಂಗ ನಡೆಯಬೇಕಾದರೆ ಒಬ್ಬ ಹೀರೋ, ಪ್ರೊಡ್ಯೂಸರ್, ಡೈರೆಕ್ಟರ್ ಅನ್ನು ನೋಡುತ್ತೇವೆ. ಇದರ ಹಿಂದೆ ಕೆಲಸ ಮಾಡುತ್ತಾರಲ್ಲ, ಲೈಟ್ಮ್ಯಾನ್ಗಳು, ಕಾರ್ಪೆಂಟರ್ಗಳು, ಟೈಲರ್ಗಳು, ಪೇಂಟರ್ಗಳು, ಡ್ರೈವರ್ಗಳು, ಊಟ ಕೊಡುವವರು, ಪ್ರೊಡಕ್ಷನ್ ಅವರು, ಅವರೆಲ್ಲರನ್ನು ನೋಡಿದರೆ ಭಯ ಆಗುತ್ತೆ. ಅವರಿಗೆ ಪ್ರತಿದಿನ ಸಿನಿಮಾ ಸಿಕ್ಕರೆ ಜೀವನ. ಅವರಿಗೆ ಸರ್ಕಾರದಿಂದ ಆಗಲಿ ಯಾವುದೇ ಸಹಾಯನೂ ಇಲ್ಲ ಎಂದಿದ್ದಾರೆ. ನಾವು ಬರೀ ಯಾರೋ ಒಂದು ಹೀರೋ, ಪ್ರೊಡ್ಯೂಸರು, ಡೈರೆಕ್ಟರ್ ನೋಡ್ತೀವಿ. ಇದ್ರ ಹಿಂದೆ ಕೆಲಸ ಮಾಡ್ತಾರಲ್ಲ, ಲೈಟ್ ಮ್ಯಾನ್ಗಳು, ಒಂದು ಟೈಲರ್ಗಳು, ಕಾರ್ಪೆಂಟ್ರ್ಗಳು, ಪೇಂಟ್ರಸು, ಡ್ರೈವರ್ಗಳು, ಊಟ ಕೊಡೋರು, ಪ್ರೊಡಕ್ಷನ್ನವರು ಎಲ್ಲನೂ ಅವ್ರನ್ನೆಲ್ಲ ನೋಡಿಬಿಟ್ರೆ ಭಯ ಬರುತ್ತೆ. ಮೊನ್ನೆ ನಾನು ಯಾವುದೋ ನನ್ನ ಪಿಕ್ಚರ್ದ ಎಡಿಟಿಂಗ್ ಮಾಡ್ತಾ ಇದ್ದಾಗ ರಾತ್ರಿ ಮಳೆ ಬಂದುಬಿಡ್ತು. ಸರಿ, ಪಾಪ ನಮ್ಮ ಡ್ರೈವರು ಬರಲಿಲ್ಲ, ಯಾರು ಬರಲ್ಲ, ಅವರು ಹೋಗೋರು. ನಾನು ಹೋಗ್ತೀನಿ ಸರ್ ಅಂದರೆ ಎಲ್ಲೂ ಆಟೋ ಸಿಕ್ಕಲಿಲ್ಲ. ಸರಿ, ನಾನೇನು ಮಾಡಿದೆ, ನಾನೇ ಬಿಡ್ತೀನಿ ಬನ್ನಿ ಅಂತ. ಓದೆ ಡ್ರೈವ್ ಮಾಡ್ಕೊಂಡು ಪಾಪ ಅವ್ರು ತೋರಿಸ್ತಾ ಬೆಂಗಳೂರಿಂದ ಆಚೆ 4 ಕಿಲೋಮೀಟ್ರ್, ಬೆಂಗಳೂರಿಂದ ಆಚೆ ಆ ಮನೆಯಲ್ಲಿ ನೋಡ್ಬಿಟ್ಟು ಅವರು 1,000 ಪಿಕ್ಚರ್ ಎಡಿಟ್ ಮಾಡಿದ್ದಾರೆ ಅವರು. ಅಂಥವ್ರ ಪರಿಸ್ಥಿತಿ ನೋಡ್ಬಿಟ್ಟು ಏನಪ್ಪ ನಮ್ಮ ಇಂಡಸ್ಟ್ರಿನಲ್ಲಿ ಹೀಗೆ ಬದುಕ್ತಾ ಇದ್ದಾರೆ. ದಿನ ಕೆಲಸ ಮಾಡಿದ್ರೆ ಒಂದು ಪಿಕ್ಚರ್ ನಡೆದ್ರೇ ಅವ್ರಿಗೆ ಜೀವನ. ಒಂದು ಪಿಕ್ಚರ್ ಇಲ್ಲ ಅಂದರೆ ಜೀವನವೇ ಇಲ್ಲ. ಯಾವ ಥರದ್ದು ಗೌರ್ಮೆಂಟಿಂದಾಗಲಿ ಎಲ್ಲಿಂದಾಗಲಿ ಅವ್ರಿಗೆಲ್ಲ ಯಾವ ಸಹಾಯನೂ ಇಲ್ಲ. ಇದೇ ಸಂದರ್ಭದಲ್ಲಿ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ತಮ್ಮ ನೆಚ್ಚಿನ ನಟ ದರ್ಶನ್ ಬಗ್ಗೆನೂ ಮಾತಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಜೈಲು ಸೇರಿದ್ದಾರೆ. ಹೀಗಾಗಿ ಕೆಲವು ಸಿನಿಮಾಗಳು ನಿಂತಿರುವುದು ಗೊತ್ತೇ ಇದೆ. ಅದರಿಂದ ಆದ ಎಫೆಕ್ಟ್ಗಳು ಏನು ಅನ್ನೋದನ್ನು ರಾಜೇಂದ್ರ ಸಿಂಗ್ ಬಾಬು ಈ ವೇದಿಕೆ ಮೇಲೆ ಹೇಳಿದ್ದಾರೆ. ಇವತ್ತು ದರ್ಶನ್ ಅವರು ಇಲ್ಲ. ಒಬ್ಬ ದರ್ಶನ್ ಇದ್ದಿದ್ದರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡುತ್ತಿದ್ದವು ನಾವು ನೋಡಿದ್ದೇವೆ. ಅವೆಲ್ಲ ಬಂಪರ್ ಪಿಕ್ಚರ್ಗಳು. ಒಂದು ದಿನ ಶೂಟಿಂಗ್ ಅಂದ್ರೆ 250ರಿಂದ 300 ಜನ ಶೂಟಿಂಗ್ ನಲ್ಲಿ ಕೆಲಸ ಮಾಡುತ್ತಿದ್ದರು. ಇವತ್ತು ದರ್ಶನ್ ಸಿನಿಮಾ ಮಾಡದೇ ಇರೋದು ಇಂಡಸ್ಟ್ರಿಗೆ ಲಾಸ್. ಒಂದು ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ, ಇನ್ನೊಂದು ಕಡೆ ಥಿಯೇಟರ್ಗೆ ಪಿಕ್ಚರ್ ಇಲ್ಲ, ಮತ್ತೊಂದು ಕಡೆ ಅವರೊಂದಿಗೆ ಕೆಲಸ ಮಾಡುತ್ತಿದ್ದ 1000 ಮಂದಿಗೆ ಕೆಲಸವಿಲ್ಲ ಎಂದಿದ್ದಾರೆ. ಇವತ್ತು ದರ್ಶನ್ ಅವರು ಇಲ್ಲ. ಒಬ್ಬರು ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು, ಎಷ್ಟು ವರ್ಷಗಳು ನಾವು ನೋಡಿದ್ದೀವಿ. ಏಕೆಂದರೆ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು. ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ 250-300 ಜನ ಕೆಲಸ ಮಾಡೋವಂಥ ಪಿಕ್ಚರ್ಗಳು. ಎಲ್ಲರೂ ನಾವು ಸೇರಿಕೊಂಡು ಸಮಯದಿಂದ, ಯೂನಿಟಿಯಿಂದ, ಒಬ್ರನ್ನೊಬ್ಬರು ಬಿಟ್ಕೊಡದೆ ಪ್ರತಿಯೊಬ್ಬರಿಗೂ ನಾವು ಈ ಸಾಥ್ ಕೊಟ್ಟು ಹೋಗಬೇಕು. ಕೈ ಕೊಟ್ಟು ಒಬ್ಬರೊಬ್ಬರನ್ನ ಮೇಲೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿದೆ.